ಸಭಾಧ್ಯಕ್ಷರೇ, ಇವತ್ತು ಬಜೆಟ್ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದ ಅಭಿವೃದ್ಧಿ ಮಾದರಿ ಕುರಿತು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ದೇಶದಲ್ಲಿ ಪ್ರಧಾನ ಮೋದಿಯವರು ಹಾಕಿರುವ ಅಭಿವೃದ್ಧಿ ಮಾದರಿಗೆ ತಮ್ಮ ಮಾದರಿ ಉತ್ತರ ಅನ್ನೋ ರೀತಿಯಲ್ಲಿ ಅವರ ಒಂದು ಪ್ರತಿಕ್ರಿಯೆ ಇದೆ ಬಜೆಟ್ ಭಾಷಣದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಇದು ನೋಡಿದ್ರೆ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಶೂನ್ಯ ಭೌತಿಕ ಅಭಿವೃದ್ಧಿಯನ್ನ ಸಾಧಿಸಿರುವುದು ಜಗತ್ತಿಗೆ ತಿಳಿದ ಸಂಗತಿ ಆಗಿದೆ. ಮಾನ್ಯ ಇಲ್ಲದೆ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ 3 ವರ್ಷಗಳಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ರು, ಮೇಜರ್ ಇರಿಗೇಷನ್ ಇಂದ ಎಷ್ಟು ಆಸ್ಪತ್ರೆಗಳನ್ನು ಮಾಡಿದ್ರು, ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟರು, ಹೊಸ ಮನೆಗಳನ್ನು ಹಾಸ್ಟೆಲ್ಗಳನ್ನು ಕಟ್ಟಿದ್ರು, ಎಲ್ಲವನ್ನ ಉತ್ತರದಾಯಿಯಾಗಿರ್ಬೇಕಲ್ಲ ಆ ಇಲಾಖೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳ್ಬೇಕು. ಇನ್ನೊಂದು ಮುಖ್ಯವಾದ ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಪುಸ್ತಕದಲ್ಲಿ ಮುಖ್ಯಮಂತ್ರಿಗಳ ಮೂಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈ ವರ್ಷ ಕೇವಲ 4,000 ರೂಪಾಯಿ ಕೋಟಿ ಇಟ್ಟಿದ್ದಾರೆ. ಹೋದ ವರ್ಷ ನಿಗದಿ ಮಾಡಿದ್ದಾರೆ. ಹೋದ ವರ್ಷ ಎಷ್ಟು ನಿಗದಿ ಮಾಡಿದ್ರು? 8,600 ಕೋಟಿ ರೂಪಾಯಿ ಇತ್ತು. 50% ಇವತ್ತು ಕಟ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಯಾಕೆ ಅಂತ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಎರಡನೇದು ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವರ್ಷ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಯಾವುದಕ್ಕೆ ಎಷ್ಟು ಹಣ ಖರ್ಚಾಯಿತು, ಯಾವುದು ಆಸ್ತಿ ನಿರ್ಮಾಣ ಆಗಿದೆ, ಎಲ್ಲ ಅಂಕಿಅಂಶಗಳನ್ನ ಮಾನ್ಯ ಎಷ್ಟು ಗುರಿ ಸಾಧನೆ ಆಯಿತು ಹೋದ ವರ್ಷ ಬಜೆಟ್ ಅಲ್ಲಿ, ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೌಸ್ಗೆ ಹೇಳಬೇಕಾಗುತ್ತೆ. ಮತ್ತೆ ವಿವಿಧ ಇಲಾಖೆಗಳಲ್ಲಿ ಉತ್ತರದಾಯಿತ್ವವನ್ನು ಮುಖ್ಯಮಂತ್ರಿಗಳು ನಿರೀಕ್ಷಿಸಬೇಕು. ಆದರೆ ಇವತ್ತು ಯಾವ ಅಧಿಕಾರಿಗಳಿಗೂ ಯಾವ ಜವಾಬ್ದಾರಿನೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿದ ಘೋಷಣೆಗಳೆಷ್ಟು, ಎಷ್ಟು ಈಡೇರಿವೆ, ಎಷ್ಟು ಎಂಬ ಲೆಕ್ಕವನ್ನು ಸದನಕ್ಕೆ ಕೊಡಬೇಕು. ಮತ್ತೆ ಅದ್ರ ಮೇಲೆ ಚರ್ಚೆ ಕೂಡ ಆಗಬೇಕು. ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಅಲ್ಲಿ ಮಂಡಿಸಲಾಗಿರುವಂತದ್ದು ಪಕ್ಷಿ ನೋಟದಲ್ಲಿ ಯಾವ್ಯಾವ ಘೋಷಣೆಗಳು ಎಷ್ಟೆಷ್ಟು ಸಂಪೂರ್ಣವಾಗಿದೆ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯನವರು ಬಹಳ ಹಿರಿಯ ರಾಜಕಾರಣಿಗಳು, ಹಿರಿಯ ಅನುಭವಿಗಳು ಕೂಡ. ಅವರೊಂದು ಕಠಿಣ ಪರೀಕ್ಷೆಗೆ ಒಳಗಾಗಬೇಕಾಯಿತು. ಮಾನ್ಯ ಸಭಾಧ್ಯಕ್ಷರೇ, ಕಠಿಣ ಪರೀಕ್ಷೆಗೆ ಒಡ್ಕೊಂಡಿದ್ರೆ ಈಗ ಇಡೀ ದೇಶಕ್ಕೆ ಅವರು ಮಾದರಿ ಆಗಿರ್ತಿದ್ರು. ಆದರೆ ಕರ್ನಾಟಕದ ಮಾದರಿ ಅಂದ್ರೆ ಸಾಲ ಮಾಡಿರೋದೇ ಮಾದರಿ ಆಗ್ಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಇದು ಕರ್ನಾಟಕದ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರಪ್ಪ, ಊಟಕ್ಕೆ ಮುಂದೆ ಕೆಲಸಕ್ಕೆ ಎನ್ನುವ ಗಾದೆ ಮಾತಿನಂತೆ ಸಾಲಕ್ಕೆ ಮುಂದೆ ಅಭಿವೃದ್ಧಿಗೆ ಹಿಂದೆ ಎಂದು ಹೇಳುವ ಹೊಸ ಗಾದೆಯನ್ನ ಕರ್ನಾಟಕದಲ್ಲಿ ನಾವು ಇಟ್ಕೋಬೇಕಾಗಿದೆ ಈ ಬಜೆಟ್ ಮೇಲೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ಹೊಸ ಆಲೋಚನೆಗಳು ಇಲ್ಲ, ದೂರದೃಷ್ಟಿನೂ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಒಂದು ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ ಹೊಸ ಆಲೋಚನೆ, ಹೊಸ ಮತ್ತೆ ದೂರದೃಷ್ಟಿ ಎರಡೂ ಇರಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯವರು ಮಂಡಿಸಿರುವಂತಹ ಬಜೆಟ್ ಅಲ್ಲಿ ಅವರಿಗೆ ವಿಪರೀತ ದಣಿವಾದಂತೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅವರಿಗೆ ವಯಸ್ಸಿನ ಜೊತೆಗೆ ಬಜೆಟ್ ಮಣಿಸಿ ಕೂಡ ದಣಿವಾಗಿರ್ಬೋದು ಅಂತ ಅನಿಸುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರಾಜ್ಯದ ವಿಕಾಸದ ದೃಷ್ಟಿಯಿಂದ ಇದು ಮಾರಕ, ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೊಸ ರಕ್ತಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಹೇಳ್ತಿರ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಗ್ಯಾರಂಟಿ ಮರುಚಿಂತನೆ ಬೇಕಿತ್ತು. ಈ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಬಜೆಟ್ ಅಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿ ನೀರಾವರಿ, ರಸ್ತೆ, ಶಿಕ್ಷಣ, ಆರೋಗ್ಯ ಈ ವಿಚಾರದಲ್ಲಿ ದೇಶಕ್ಕೆ ಮಾದರಿಯಾಗಿದ್ದ ಒಂದು ಕಾಲ ಇತ್ತು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಬರೀ ಗ್ಯಾರಂಟಿ ಯೋಜನೆಗೆ 51,034 ಕೋಟಿ ಇರಿಸಿದ್ದು ನೋಡಿದ್ರೆ, ಉಳ್ಳವರಿಗೆ ಇಂಥ ಯೋಜನೆಗಳು ಲಾಭ ಸಿಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಅಲ್ಲಿ ನಮ್ಮ BR ಪಾಟೀಲ್ರು ಕೂತಿದ್ದಾರೆ, ಅವರು ಹೇಳಿದ್ದಾರೆ. RV ದೇಶಪಾಂಡೆ ಅವರು ಇದ್ರು, ಅವರು ಹೇಳಿದ್ದಾರೆ. NY ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ರಾಯರೆಡ್ಡಿ ಅವರು ಹೇಳಿದ್ದಾರೆ ಈ ಯೋಜನೆ ಬಗ್ಗೆ ಮರುಚಿಂತನೆ ಆಗಬೇಕು ಅಂತ ಹೇಳಿ. ನಾನು ಕೂಡ ಹೋದ ಅಧಿವೇಶನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ, ಜಾರ್ ಸಾಹೇಬ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಅಭಿಪ್ರಾಯ ಉಳ್ಳವರಿಗೆ ಕೊಡಬಾರ್ದು ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಯಾರ ಮಾತನ್ನು ಕೇಳೋ ತರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಯಾಕೆ ಅಂತ ಗೊತ್ತಿಲ್ಲ, ತಾವು ನಡೆದಿದ್ದೇ ದಾರಿ ಎನ್ನುವಂತೆ ಅವರು ನಡೆದುಕೊಳ್ತಿದ್ದಾರೆ. ಅದರಿಂದ ಅವರಿಗೆ ಏನು ನಷ್ಟ ಆಗಲ್ಲ ಮಾನ್ಯ ಸಭಾಧ್ಯಕ್ಷ, ಸಿದ್ದರಾಮಯ್ಯನವರಿಗೆ ಏನು ನಷ್ಟ ಆಗಲ್ಲ. ಆದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ದಿಕ್ಕೆಟ್ಟು ದಿವಾಳಿ ಆಗ್ಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಒಂದು ಸಲಹೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು 2013ರಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ 2015ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಯಾರ್ಯಾರು ಈ LPG ಗ್ಯಾಸ್ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷ, ಸಬ್ಸಿಡಿ ಪಡಿತಿದ್ದವ್ರಿಗೆ ಎಲ್ಲರೂ ವಾಪಸ್ ಕೊಡಬೇಕು ಅಂತೇಳಿ ಉಳ್ಳವರು. ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಿಸಿ ಸುಮಾರು 1 ಕೋಟಿ ಜನ ವಾಪಸ್ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಒಂದು ಹ್ಯಾಶ್ಟ್ಯಾಗ್ ಹಾಕ್ತಾರೆ, ಯಾರ್ಯಾರು ಗಿವ್ ಇಟ್ ಅಪ್ ಅಂತ, ಯಾರ್ಯಾರು LPG ಗ್ಯಾಸ್ಗಳನ್ನು ಅನುಕೂಲಸ್ಥರು ಪಡ್ಕೊಂಡಿದ್ರೆ ವಾಪಸ್ ಕೊಡಬೇಕು ಅಂತ. ಇಮ್ಮಿಡಿಯೇಟ್ ಆಗಿ ಮಾನ್ಯ ಸಭಾಧ್ಯಕ್ಷರೇ 1 ವರ್ಷದಲ್ಲಿ 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಅದರದ್ದು
ಎಷ್ಟು ಕೋಟಿ ಉಳಿತಾಯ ಆಗುತ್ತೆ ಅಂದರೆ 5,178 ಕೋಟಿ ಅದರಿಂದ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಅದಕ್ಕೆ ಅದು ಮಹಿಳಾ ಸಬಲೀಕರಣ ಅಂತ ಅನ್ಕೊಂಡಿದ್ದೇವೆ ನಾವು. ಆದರೆ ನರೇಂದ್ರ ಮೋದಿಯವರ ಒಂದು ಉಚಿತವಾಗಿ ಅಡಿಗೆ ನೀರಿನ ಸಂಪರ್ಕವನ್ನು ಬಿಟ್ಕೊಟ್ಟು ಅದನ್ನೆಲ್ಲರೂ ಬಡವರು ಕೊಟ್ಟರು. ಅವರು ಸುಮಾರು ಏನು 1 ಕೋಟಿ ಜನ ಬಿಟ್ಕೊಟ್ರು ಉಳ್ಳವರು, ಅಷ್ಟು ಜನ ಬಡವ್ರಿಗೆ ಅದನ್ನು ಕೊಡೋಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇವತ್ತು ಅದನ್ನು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾವುದೇ ಒಬ್ಬ ನಾಯಕ ಹೇಳಿದ್ರೆ ಅದಕ್ಕೆ ವಿಶ್ವಾಸ ಇರಬೇಕು ಆ ಮಾತಿನಲ್ಲಿ, ಮತ್ತೆ ಕ್ರೆಡಿಬಿಲಿಟಿ ಇರಬೇಕು, ವರ್ಚಸ್ಸು ಮತ್ತು ವಿಶ್ವಾಸ ಎರಡೂ ಇರಬೇಕು. ಸಿದ್ದರಾಮಯ್ಯನವ್ರಿಗೆ ಏನು ಭಯ ಅಂದರೆ ನಾನು ಹೇಳಿದ್ರೆ ವಾಪಸ್ ಕೊಡ್ತಾರಾ ಇಲ್ವಾ ಜನ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಕ್ರೆಡಿಬಿಲಿಟಿ ನನಗಿದೆಯಾ ಅಂತೇಳಿ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಯಾವಾಗಲೂ ಕೂಡ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಕರ್ನಾಟಕದ ಅಭಿವೃದ್ಧಿಗಿಂತ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ಜನ ಅದನ್ನು ಬಿಟ್ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತು ಧೈರ್ಯವಾಗಿ ಇರುವಂಥ ಎಲ್ಲ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಮತ್ತೆ ಕಾಂಗ್ರೆಸ್ ಶಾಸಕರಿದ್ದಾರೆ. ನಾನು ಎಲ್ರಿಗೂ ವಿನಂತಿ ಮಾಡೋದು, ಉಳ್ಳವರಿಗೆ ಗ್ಯಾರಂಟಿ ಯೋಜನೆಗಳನ್ನು ವಾಪಸ್ ತಗೊಂಡು ಒಂದು 30,000 ಕೋಟಿ ಬಂದರೂ ಅದನ್ನು ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇನ್ನೊಂದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂದರೆ ನಿಂತಲ್ಲೇ ನಿಂತುಬಿಟ್ಟಿದೆ. ಇದು ನಿಂತು ನೀರಾಗ್ಬಿಟ್ಟಿದೆ. ಇದು ನಿಂತು ನೀರಾಗಿರೋದ್ರಿಂದ ನಾನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗಬೇಕು ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನು ಮರುಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆದರೆ ಗ್ಯಾರಂಟಿ ಯೋಜನೆಗಳ ಹಣವನ್ನು ಉಳಿಸಿದ್ರೆ ಸುರೇಶ್, ನೀನು ಬಹಳ ಸೀನಿಯರ್ MLA ಇದೆಯಾ, ನಮ್ಮ ಫಾರ್ಮರ್ ಡೆಪ್ಟಿ CM ಇದ್ದಾರೆ, ನೀವೆಲ್ಲ ಸೇರಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ ಅಸೆಂಬ್ಲಿಲಿ. ಒಂದು ಪಾರ್ಟಿಯಿಂದನೇ ಒಂದು ತೀರ್ಮಾನ ಹೇಳ್ಬಿಡಿ ನಮಗೆ, ಈ ಗ್ಯಾರಂಟಿಗಳನ್ನ ದಯವಿಟ್ಟು ವಿಡ್ರಾ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ನೀವು ನಮ್ಗೆ ಹೇಳಿ ಅಸೆಂಬ್ಲಿಲಿ. ಆಮೇಲೆ ಅಫಿಷಿಯಲ್ ಆಗಿ ನಾವು ತೀರ್ಮಾನ ಮಾಡೋಣ, ಏನೋ ಒಂದು ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ಒಂದು ಪಕ್ಷದ ಅಭಿಪ್ರಾಯ, ನಿಮ್ಮ ಪಕ್ಷದ ಅಭಿಪ್ರಾಯ. ಅದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ಬಗ್ಗೆ ನಾವು ಆಲೋಚನೆ ಮಾಡೋಣ. ವಿಕಾಂಟ್ ನೀವು ಹೇಳೋದನ್ನು ನಾವು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನೀವು ಒಂದು ಆದಷ್ಟು ಈ ಬಜೆಟ್ ಅಲ್ಲೇನೆ ಹೇಳ್ಬಿಟ್ರೆ ಗ್ಯಾರಂಟಿ ಸ್ಕೀಮ್ ಬೇಡ ಅನ್ನೋದು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ ಸರ್, ನೀವು ಕೋಳಿ ಕೇಳಿ ಮೆಣಸು ಕರ್ದಂಗೆ ಇದೆ ಸರ್ ಈಗ. ಅಲ್ಲ, ಕೋಳಿ ಕೇಳಿ ಮಣ್ಣು ಸರಿತಾರಲ್ಲ ಹಂಗಿದೆ. ಅಲ್ಲ ಸರ್, ನೀವು ಮಾಡ್ಕೊಂಡಿರೋದು ಸರ್ ಇದು. ನಾವು ಹೇಳಿದ್ದು ಗ್ಯಾರಂಟಿ ಕೊಡಿ ಅಂತ ನೀವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಾ, ಕಷ್ಟಪಟ್ಟು ತೆಗೀರಿ ಸರ್. ಈಗ ಸುರೇಶ್, ನಾವು ಕೊಟ್ಟ ಅನೌನ್ಸ್ಮೆಂಟ್ ಮಾಡಿದಾಗ ಇಲ್ಲಿ ಬಂದ ತಕ್ಷಣ ನೀವು ಹೇಳಿದ್ರಿ ಯಡಿಯೂರಪ್ಪ ಗೊತ್ತಾ, ಒಂದು ಕಾಳು ಕಡಿಮೆ ಆದ್ರೂ ಬಿಡುದಿಲ್ಲ ಅಂತ ಅಂದ್ರು. ಆಯ್ತು, ತಿರ್ಗಾ 5 ಗ್ಯಾರಂಟಿನೂ ಕೊಡ್ಲೇಬೇಕು, ಅದು ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು, ಅದು ಕೊಡ್ಲಿ, ಇದು ಕೊಡ್ಲ, ಅದಕ್ಕೆ 6 ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ಟು ನೀವು ಹೇಳ್ದಂಗೆ. ಸೊ ನಿಮ್ಮ ಮಾತು ಕೇಳಿದೀವಿ ನಾವು. ನಿಮ್ಮ ಈಗ ಅಸ್ಸಾಮಲ್ಲಿ ನಾನು ಹೋಗಿದ್ದೆ. ಅಸ್ಸಾಮಲ್ಲಿ ಹೆಂಗ್ ಗೊತ್ತಾ ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ, ಯಾರು BJP ಕಾರ್ಯಕರ್ತರಿದ್ದಾರೆ ಅವ್ರು ಮಾತ್ರ ಬೆನಿಫಿಷಿಯರಿ, ಬೇರೆಯವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ಅಲ್ಲಿ ಅದಕ್ಕೆ ಚಾರ್ಜ್ GPT ಹೇಳಿದಿರಲ್ಲ ನೀವು, ಚಾರ್ಜ್ GPT ಆಗದೆ ಕರ್ನಾಟಕ ಮಾದರಿ ಮಾಡಬೇಕು ಅಂತ ಹೇಳಿ ನೀನ್ ಹಾಕೋ. ಅದಕ್ಕೆ ಚಾರ್ಜ್ GPT ನೀನ್ ಹಾಕೋ, ಹೌ ಟು ವಿನ್ ಗುಜರಾತ್ ಎಲೆಕ್ಷನ್ ಅಂತ ನೀನ್ ಹಾಕೋ. ಅದ್ ಬರಲಿಲ್ಲ ನೋಡು, ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಈಗ ಅದ್ ಬಿಡೋದು ಬೇಡ, ಅದೇನಾಗ್ತದೆ ಅದನ್ನ ನಾವು ಮಾಡ್ಕೊಳ್ತೀವಿ. ನೀನ್ ಹೇಳ್ತಾ ಈಗ ಗ್ಯಾರಂಟಿ ವಿಚಾರ ನಾವು ಹಿಂದೆನೂ ನಾವು ಮಾಡಿದೀವಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಹೇಳತ್ತಲ್ಲಿ ಉಳ್ಳವ್ರಿಗೆ, ಈಗ ಗೌರ್ಮೆಂಟ್ ಆಫೀಸರ್ಸ್ಗೆ, ಬೇರೆಯವ್ರಿಗೆ ಎಲ್ಲ ದೇರ್ ಇಸ್ ನಾಟ್ ನೆಸೆಸಿಟಿ. ಒಪ್ಕೊಳ್ತೀನಿ, ಕೆಲವರೆಲ್ಲ ಈ ಬಸ್ಸಲ್ಲಿ ಬರೋರಿಗೆ ಮತ್ತೊಂದಕ್ಕೆಲ್ಲ ನೆಸೆಸಿಟಿ ಇಲ್ಲ, ಬೇಕಾದಷ್ಟು. ಏನೋ ಯಜಮಾನರಿಂದ ಒಂದು ಡಿಸಿಷನ್ ತಗೋಬಿಟ್ಟಿದೀವಿ ನಾವು. ಓಕೆ, ಬೇರೆ ಬೇರೆ ಸಜೆಷನ್ಸ್ ಬರ್ತಾ ಇದೆ. ಆಸ್ ಎ ಪಾರ್ಟಿ, ಒಂದು ಪೊಲಿಟಿಕಲ್ ಪಾರ್ಟಿ, ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ವಿ ವಿಲ್ ಡಿಸ್ಕಸ್ ಆನ್ ದಟ್. ನಿನ್ನೇನು ಕೂಡ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ ಸರ್. ಅಲ್ಲಿ ಹೋದಾಗ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದೀನಿ, ಪಕ್ಕದ ಮಾತಾಡ ಬೇಡ, ಅಲ್ಲ ಮರುಚಿಂತನೆ ಮಾಡಿ ಸರ್. ಇದು ಡಿಮ್ ಲೈಟ್ ಮೀಟಿಂಗು, ಡೇ ಲೈಟ್ ಮೀಟಿಂಗು, ಬೇರೆ ಬೇರೆ ಮೀಟಿಂಗ್ ಅಲ್ಲೆಲ್ಲ ಬೇಡ, ನಮ್ಗೆ ಅಭ್ಯಾಸ ಏನು ಬೇಡ. ಏನಿದ್ರು ಸಭೆ, ಜನ, ದೇಶ ನೋಡ್ಬೇಕು. ಅದೇ ಅಫಿಷಿಯಲ್ ನೋ ಇದನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಏನ್ ನಾವು ಕೊಟ್ಟಿದ್ದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಂಗ್ ಹೇಳ್ತೀರಾ. ನೀವು 74 ಲಕ್ಷ ಕೊಡಕ್ಕೆ 3 ವರ್ಷ ಆದ್ರೂ ಕೊಟ್ಟಿಲ್ಲ ಸರ್. ನೀವು ಏನ್ ಸರ್ ಹೇಳ್ತೀರಾ? ಮಾಡಪ್ಪ, 76 ಕೋಟಿನೇ ಕೊಡೋಣ, ಮಾಡು. ಆಯ್ತು ಸರ್. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಸರ್, ಅಫಿಷಿಯಲ್ ಅದೇ ಲೆಟ್ ಇಟ್ ಬಿಕಮ್ ಯುವರ್ ಪಾರ್ಟಿ ಸ್ಟ್ಯಾಂಡ್. ನಾವು ನಿಮ್ ಲೆಟರ್ ಕೊಡಿ ಅಂತ ಹೇಳ್ತಾ ಇಲ್ಲ. BJP ಅವರ ಅಫಿಷಿಯಲ್ ಸ್ಟ್ಯಾಂಡ್ ಇರಲಿ, ವಿಡ್ರಾ ದ 5 ಗ್ಯಾರಂಟೀಸ್. ಅಲ್ಲ, ನೀವು ಬಂದಿದ್ದೀರಲ್ಲ, ಐ ವಿಲ್ ಅಪ್ರಿಶಿಯೇಟ್ ಇಟ್. ಅಲ್ಲ, ಈಗ ನೀವು ಸದನದಲ್ಲಿ ಹೇಳ್ತಾ ಇದ್ದೀರಾ, ರೆಕಾರ್ಡ್ ಆಗ್ತಾ ಇದೆ, ನೀವು ಮಾತ್ರಿಗೆ ಭದ್ರ ಅಂತಾನೆ ಅನ್ಕೋತೀವಿ. ನಾನು ಬದ್ಧ ಆಗಿದ್ದೀನಿ ಸರ್. ಅದೇ ಆಮೇಲೆ ಎಲ್ಲರೂ ಅದೇ ಸಪೋರ್ಟ್ ಮಾಡಿದೆ. ಅಫಿಷಿಯಲ್ ಆಗಿ ಒಂದ್ ಸರಿ ಹೇಳ್ಬಿಡಿ BJP ಅವರು, ಬಡವರಿಗೆ ಆರ್ಥಿಕ ಸ್ಥಿರತೆ ಬೇಡ,
ಡಿಕ್ಲೇರ್ ಸುರೇಶ್ ಗೌಡ್ರೆ